ಹಲೋ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟವಾಗುವ ಜಿಗಳಿಯನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. ಜಿಗಳಿ ಮಾಡಲು ಹಿಂಡಿ ಕಲ್ಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಜೀರಿಗೆಯನ್ನ ಚೆನ್ನಾಗಿ ಸಣ್ಣ ಆಗೋವರೆಗೆ ಕುಟ್ಕೊಳ್ತಾ ಇದ್ದೀನಿ. 8 ಕರಿಬೇವು ಎಲೆಯನ್ನ ತೆಗೆದುಕೊಂಡು ಕುಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ಒಂದೊಂದಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಬೀಜ ಏನಾದರೂ ಇದ್ರೆ ತೆಗೆದುಕೊಳ್ಬೇಕು. ಇದನ್ನು ಕೂಡ ತೆಗೆದುಕೊಂಡು ಹಿಂಡಿ ಕಲ್ಲಿಗೆ ಹಾಕಿಕೊಂಡು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ನುಣ್ಣಗಾಗುವವರೆಗೆ ಕುಟ್ಕೊಳ್ತಾ ಇದ್ದೀನಿ. ಇದು ಬೇಗ ನುಣ್ಣಗಾಗೋದಿಲ್ಲ, ಅದಕ್ಕಾಗಿ ನಿಧಾನವಾಗಿ ಕುಟ್ಕೊಳ್ತಾ ಹೋಗಬೇಕು. ಅರ್ಧ ಚಮಚದಷ್ಟು ಖಾರ ಪುಡಿಯನ್ನು ಹಾಕೊಂಡ್ಬಿಟ್ಟು ಹುಣಸೆ ಹಣ್ಣಿನ ಗಾತ್ರದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತೆಗೆದುಕೊಂಡು ಅದನ್ನು ಕುಟ್ಕೊಳ್ತಾ ಇದ್ದೀನಿ. ಕುಟ್ಟಿದು ಚಲೋತ್ನಾಗ ಮೃದು ಆದಾಗ 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಕುಟ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕುಟ್ಟಿಕೊಂಡು 1 ಚಮಚದಷ್ಟು ನೀರನ್ನು ಹಾಕೊಂಡು ಕುಟ್ಕೊಳ್ತಾ ಇದ್ದೀನಿ. ಈಗ ಇದು ಮೃದು ಆಗಿದೆ. ಈ ತರ ಸ್ಟಿಕ್ ಅನ್ನು ತೆಗೆದುಕೊಂಡು ಸ್ಟಿಕ್ಕಿಗೆ ಅಂಟಿಸ್ಕೊಂಡ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.